ಹುಲಿದುರ್ಗದ ಹುಲಿಯೂರಮ್ಮ ದೇವಸ್ಥಾನಕ್ಕೆ ಗುಡ್ಡನ ಪಡೆಯುವುದು. ಹುಲಿದುರ್ಗದ ಗ್ರಾಮಸ್ಥರು ಮಠದ ಹೊನ್ನಾಯಕನಹಳ್ಳಿಗೆ ಬಂದು ಬಸಪ್ಪನಲ್ಲಿ ಮೊರೆ ಹೋಗುತ್ತಾರೆ. ಬಸಪ್ಪನವರು ಯೋಚಿಸಿ ಎಲ್ಲ ಗ್ರಾಮಸ್ಥರು ಬಂದಿದ್ದಾರಾ ಹೆಂಗೆ ಯೋಚಿಸಿ ನೋಡಿ ನಂತರ ಬಸಪ್ಪನವರು ಒಪ್ಪಿಕೊಂಡು ಪಾದವನ್ನು ಕೊಡುತ್ತಾರೆ. ಗುಡ್ಡನ ಪಡೆದು ಕೊಡುತ್ತೇನೆ ಎಂದು ಪಾದವನ್ನು ಕೊಡುತ್ತಾರೆ. ಕೊಟ್ಟ ನಂತರ ಯಜಮಾನರು ದೇವಸ್ಥಾನದಲ್ಲಿ ಒಂದು ಡೇಟನ್ನು ಕೊಡುತ್ತಾರೆ. ಕೊಟ್ಟ ನಂತರ ಅದೇ ದಿನಾಂಕದಂದು ಬಸಪ್ಪನವರ ಗ್ರಾಮಸ್ಥರು ಬಂದು ಕರೆದುಕೊಂಡು ಬಸಪ್ಪನನ್ನು ಹೋಗುತ್ತಾರೆ. ಅದೇ ದಿನಾಂಕದಂದು ಕೊಟ್ಟ ಮಾತಿನ ಪ್ರಕಾರ ಬಸಪ್ಪನವರು ಊರಿನ ಗ್ರಾಮಕ್ಕೆ ಬಂದು ಹೂವಂಬಾಳೆ ಅಥವಾ ಪೂಜೆ ಆದ ನಂತರ ಬಸಪ್ಪನವರು ದೇವಸ್ಥಾನಕ್ಕೆ ಬಂದು ಪರಿಶೀಲಿಸಿ ಅಥವಾ ಪೂಜೆ ನೋಡಿ ಊರಿನ ಗ್ರಾಮಸ್ಥರೆಲ್ಲನೂ ನೋಡಿ ಪರಿಶೀಲಿಸಿ ಯಾರು ಸೂಕ್ತವೆಂದು ಸರಿಯಾದ ಯಾರು ವ್ಯಕ್ತಿ ದೇವಸ್ಥಾನಕ್ಕೆ ಕೊಂಡ ಆಯಲು ಸರಿಯಾದ ವ್ಯಕ್ತಿ ಯಾರು ಎಂದು ಯಾರು ಸರಿಯಾದ ವ್ಯಕ್ತಿಯನ್ನು ಬಸಪ್ಪನವರು ಹುಡುಕುತ್ತಾರೆ. ಹುಲಿದುರ್ಗದ ಅಮ್ಮನವರ ಒಪ್ಪಿಗೆ ಪಡೆದು ಹುಲಿದುರ್ಗದ ಹುಲಿಯೂರಮ್ಮ ಅವರ ಒಪ್ಪಿಗೆ ಪಡೆದು ಬಸಪ್ಪನವರು ಮುಂದೆ ಸಾಗುತ್ತಾರೆ. ಕೊಂಡ ಹಾಯಲು ಗುಡ್ಡನನ್ನು ಯಾರು ಎಂದು ಬಸಪ್ಪನವರು ಹುಡುಕುತ್ತಾರೆ. ಯಾರು ಸರಿಯಾದ ವ್ಯಕ್ತಿ ಕೊಂಡ ಹಾಯಲು ಹುಡುಕುತ್ತಾರೆ. ಮಠದ ಹೊನ್ನಾಯಕನಹಳ್ಳಿ ಮಂಟೇಸ್ವಾಮಿ ಬಸವಣ್ಣನವರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಶ್ರೀ ದರ್ಗೆ ದೊಡ್ಡವರ ಶ್ರೀ ಮಂಟೇಸ್ವಾಮಿ ಬಸವಣ್ಣನವರು. ಈ ಒಂದು ಮಠ ಮದ್ದೂರಿನಿಂದ KM ದೊಡ್ಡಿ ಮಾರ್ಗವಾಗಿ ಮದ್ದೂರಿಂದ 12 ಕಿಲೋಮೀಟರ್ ದೂರದಲ್ಲಿ KM ದೊಡ್ಡಿ ಇದೆ. KM ದೊಡ್ಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ ಇದೆ. ಶ್ರೀ ಮಂಟೇಸ್ವಾಮಿ ಮಠ, ಸಿಹಿಕೆರೆ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಶ್ರೀ ಮಂಟೇಸ್ವಾಮಿ ಪುಣ್ಯಕ್ಷೇತ್ರ ಬಸಪ್ಪನವರು ಮತ್ತೆ ಅಮ್ಮನವರ ಒಂದು ಒಪ್ಪಿಗೆ ಕೇಳುತ್ತಿದ್ದಾರೆ. ಬಸಪ್ಪನವರು ಅಮ್ಮನವರ ಒಪ್ಪಿಗೆ ತೆಗೆದುಕೊಂಡು ಬಸಪ್ಪನವರು ಸೂಚಿಸಿ ಯಾರು ಎಂದು ತೋರಿಸಿಕೊಡುತ್ತಾರೆ. ನಮ್ಮ ಮಠದ ಹೊನ್ನಾಯಕನಹಳ್ಳಿ ಮಂಟೇಸ್ವಾಮಿ ಬಸವಣ್ಣ. ಶ್ರೀ ಬಸಪ್ಪನ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಕೊಳ್ಳೇಗಾಲ, ಟಿ.ನರಸೀಪುರ ಭಾಗದಿಂದ ಬರುವಂಥವರು ಮಳವಳ್ಳಿ ಮಾರ್ಗವಾಗಿ KM ದೊಡ್ಡಿಗೆ ಬಂದು KM ದೊಡ್ಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ ಬಸಪ್ಪನ ಕ್ಷೇತ್ರ. ಶ್ರೀ ಬೆಂಗಳೂರಿಂದ ಬರುವಂಥ ಭಕ್ತಾದಿಗಳು ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಅಲಗೂರು, ತೊರೆ, ಕಾಡ್ನಹಳ್ಳಿ
ಕ್ರಾಸ್ ಮಾಡಿ ಪುರದೊಡ್ಡಿ ಮಾರ್ಗವಾಗಿ ಚಂದಿಪುರ ತೊರೆಬೊಮ್ಮನಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ. ಹುಣಸೂರು, ಮಡಿಕೇರಿ, ಕಪ್ಪಡಿ, ಮೈಸೂರು ಬರುವಂಥ ಭಕ್ತಾದಿಗಳು ಮಂಡ್ಯದಿಂದ 18 ಕಿಲೋಮೀಟರ್ KM-ದೊಡ್ಡಿ ಇದೆ. KM-ದೊಡ್ಡಿಯಿಂದ 8 ಕಿಲೋಮೀಟರ್ ದೂರದಲ್ಲಿ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ, ಶ್ರೀ ಮಂಟೇಸ್ವಾಮಿ ಪುಣ್ಯಕ್ಷೇತ್ರ. ಧರೆಗೆ ದೊಡ್ಡವರ ಶ್ರೀ ಮಂಟೇಸ್ವಾಮಿ ಬಸವಣ್ಣನವರ ಕ್ಷೇತ್ರ. ಬಸಪ್ಪನವರು ಹುಲಿ ದುರ್ಗದ ಅಮ್ಮನವರಿಗೆ ಗುಡ್ಡನನ್ನು ಆಯ್ಕೆ ಮಾಡಿ ಕೊಡುತ್ತಿದ್ದಾರೆ. ಹುಲಿ ದುರ್ಗದ ಅಮ್ಮನವರಿಗೆ ಕೊಂಡ ಹಾಯಲು ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿಸಿ ಮಾಡುತ್ತಾರೆ. ಶ್ರೀ ಸ್ವಾಮಿ ಬಸವಣ್ಣನವರು ಮಠದ ಹೊನ್ನಾಯಕನಹಳ್ಳಿ ಆಯ್ಕೆ ಮಾಡಿ ಅಮ್ಮನವರಿಗೆ ಒಪ್ಪಿಸಿಕೊಡುತ್ತಾರೆ. ಬಸಪ್ಪನವರ ಶ್ರೀ ಮಂಟೇಸ್ವಾಮಿ ಬಸಪ್ಪನವರ ಒಂದು ಪಾದ ಇಟ್ಟು ಅವರ ಆಶೀರ್ವಾದ ಮಾಡುತ್ತಾರೆ. ಶ್ರೀ ಮಂಟೇಸ್ವಾಮಿಯವರ ಪಾದದ ಒಂದು ಆಶೀರ್ವಾದ ಪಡೆದು ಮತ್ತೆ ಗುಡ್ಡನ ಆಗಲು ಒಪ್ಪಿಕೊಳ್ಳುತ್ತಾರೆ. ಬೆಂಗಳೂರಿಂದ ಬರುವಂಥ ಭಕ್ತಾದಿಗಳು ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣ ಮತ್ತು ಮದ್ದೂರು TB ಸರ್ಕಲ್ ಲೆಫ್ಟ್ ಸೈಡ್ ಕ್ರಾಸ್ ಮಾಡಿ ಮದ್ದೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿದೆ KM-ದೊಡ್ಡಿಯಲ್ಲಿ ಲೆಫ್ಟ್ ಸೈಡ್ ಕ್ರಾಸ್ ಮಾಡಿ ಹಲಗೂರು ರಸ್ತೆಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ. ಇದು ಮಂಟೇಸ್ವಾಮಿ ಪುಣ್ಯಕ್ಷೇತ್ರ ಅಥವಾ ಬಸಪ್ಪನ ಕ್ಷೇತ್ರ. ಮಠದ ಹೊನ್ನಾಯಕನಹಳ್ಳಿ. ಸ್ವಲ್ಪ ಹಂಗೆ ಸ್ವಲ್ಪ ಒಂದು ನಿಮಿಷ ಕೊಡಿರಿ ಮೇಡಮ್, ಮುಂದಕ್ಕೆ ಬಂದ ಹಂಗೆ ಮಾಡೋಣ. ನನ್ನ ಅಪ್ಪನೇ ಮುಂದೆ ನಿಂತ್ಕೊಂಡು ಮಾಡ್ಕೊಡ್ಬೇಕು. ಅವ್ರಿಗೆ ಏನು ಗೊತ್ತಿಲ್ಲ ಅವನಿಗೆ.
ಆ ತಾಯಿ ಆಶೀರ್ವಾದ ಯಾವಾಗ ಇರ್ಬೇಕು ಅಂತ ಹೇಳ್ಬಿಡಿ. ಗೊತ್ತಿಲ್ಲ ತಾಯಿ ಬಂದೆ ಅಲ್ಗೋ ದೇವ್ರ ನಾವು ನೀನೇ ಉನ್ನಾರ ಕಳಿಸಿ ಬರಕ ಯಾವ್ದು ಅದೇ ಬಿಟ್ಕೊಡ್ತೀನಿ ಬರಕ. ಆಯ್ತು, ನಾನು ಅದೇ ಹೇಳ್ತಾ ಇದ್ದೀನಿ, ಯಾವ್ದಾರ ಹೇಳಿ ಬೇಕಾದ್ರೆ ಬಿಟ್ಕೊಡ್ತೀನಿ. ಕಾಣಿಸುತ್ತಾ ಅಲ್ಲ